ಇವತ್ತು ನಮ್ಮಲ್ಲಿದ್ದಾರೆ. ಇವತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಶಾಸಕರಾಗಿದ್ದಾರೆ, ಈ ಭಾಗದಲ್ಲಿ ಮಂತ್ರಿಗಳಾಗಿದ್ದಾರೆ. ಇವತ್ತು ಇವರ ನಡೆ ನುಡಿಯನ್ನ ನೋಡಿದಾಗ ಆಶ್ಚರ್ಯ ಆಗುತ್ತೆ ನಮಗೆ. ಇವತ್ತು ಕಳೆದ 2 ದಿನಗಳ ಹಿಂದೆ ಒಂದು ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ MC ಸುಧಾಕರ್ ಅವರು ಒಂದು ಹೇಳಿಕೆಯನ್ನ ನಾನು ಗಮನಿಸಿದೆ. ನನಗೆ 2013ರಿಂದ 2023ರವರೆಗೂ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ರು. ಆದ್ರೆ 10 ವರ್ಷಗಳ ಕಾಲ ಇವರು ಮಾಡಿದ್ದೇನಪ್ಪಾ ಅಂತ ಹೇಳಿದ್ರೆ ಕುಚೇಷ್ಟೆ, ಕುತಂತ್ರ ಅನ್ನುವಂಥದ್ದನ್ನ ಹೇಳಿದೆ. ಆ ಹೇಳಿಕೆಯನ್ನ ನಾನು ಗಮನಿಸಿದ ಹಾಗೆ ಹೋದಾಗ ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ, ನಮಗೆ ದುರ್ಮಾರ್ಗಗಳನ್ನ ತೋರಿಸಿಲ್ಲ, ಬಹಳ ಹೇಳ್ಕೊಂಡಿದ್ದಾರೆ. ನಾನು ಇವರು ಹೇಳಲಿಕ್ಕೆ ನಾನು ಬಯಸ್ತೇನೆ, ಮಿಸ್ಟರ್ ಸುಧಾಕರ್ ಅವರೇ, ಈ ಕುಚೇಷ್ಟೆ, ಈ ತಂತ್ರ, ಈ ಕುತಂತ್ರಗಳು, ಈ ವಿಕೃತ ಮನಸ್ಸಿದೆಯಲ್ಲ, ಇದು ನಿಮಗೆ, ನಿಮ್ಮ ಕುಟುಂಬಕ್ಕೆ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಇದು JK ಕೃಷ್ಣಾರೆಡ್ಡಿ ಜಾಯಮಾನ ಅಲ್ಲ. JK ಕೃಷ್ಣಾರೆಡ್ಡಿಗೆ ತಂತ್ರನೂ ಗೊತ್ತಿಲ್ಲ, ಕುತಂತ್ರನೂ ಗೊತ್ತಿಲ್ಲ, ಕುಚೇಷ್ಟೆನೂ ಗೊತ್ತಿಲ್ಲ. ಇದೆಲ್ಲ ಬಂದಿರತಕ್ಕಂಥದ್ದು ತಂತ್ರ, ಕುತಂತ್ರ, ಕುಚೇಷ್ಟೆ, ವಿಕೃತ ಮನಸ್ಸು ನಿಮ್ಮ ಕುಟುಂಬದಲ್ಲಿ ರಕ್ತಗತವಾಗಿರ್ತಕ್ಕಂಥದ್ದು. ನಾನು ಇವತ್ತು ಭಕ್ತರಳ್ಳಿ ಅರಸೀಕೆರೆಯಿಂದ ನಗರ ಭಾಗಕ್ಕೆ ಕುಡಿಯೋ ನೀರು ತರಬೇಕು ಅಂತ ಹೇಳಿ, ಯಾಕೆಂದ್ರೆ ಇಲ್ಲಿ ನಮ್ಮ ಪರಮಶಿವಯ್ಯನವರು 1990ರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು, ಮುಂದಿನ 25-30 ವರ್ಷಗಳಲ್ಲಿ ಬಹಳ ಕುಡಿಯುವ ನೀರಿಗೆ ಅಭಾವ ಬರುತ್ತೆ, ಭೀಕರ ಬರಗಾಲ ಬರುತ್ತೆ ಅಂತ ಹೇಳಿದ್ರು. ಅವರು ಒಂದು ಆರ್ಟಿಕಲ್ ಬರೆದಿದ್ರು. ನೀವೇನ್ ಮಾಡಿದ್ರಿ? ನಿಮ್ಮ ತಂದೆಯವರು ಅಧಿಕಾರದಲ್ಲಿದ್ರು, ನೀವು ಅಧಿಕಾರದಲ್ಲಿದ್ರಿ, ಆದ್ರೆ ನೀವು ಇಂಥ ಒಳ್ಳೆ ಆಲೋಚನೆಯನ್ನ ನೀವು ಮಾಡಲಿಲ್ಲ. ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ ಅಂತ ನೀವು ಯೋಚನೆ ಮಾಡಬೇಕು. ಆದ್ರೆ ನಾನು ಅವತ್ತಿನ ಸಂದರ್ಭದಲ್ಲಿ 2013ರಲ್ಲಿ ನನಗೆ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದಾಗ ನಗರ ಭಾಗದಲ್ಲಿ 1 ಲಕ್ಷ ಜನ ಇದ್ದಾರೆ, ಇವರಿಗೆ ಕುಡಿಯೋ ನೀರು ತಲುಪಿಸಬೇಕು ಅಂತ ಹೇಳಿ ಭಕ್ತರಳ್ಳಿ ಅರಸೀಕೆರೆಯಿಂದ ನಗರ ಭಾಗಕ್ಕೆ ನೀರು ತರುವಂತ ಪ್ರಯತ್ನ ನಾವು ಮಾಡಿದ್ರೆ, ನೀವೇನ್ ಮಾಡಿದ್ರೆ, ಆ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರನ್ನ ಎಬ್ಬಿಸಿ ಹೈಕೋರ್ಟ್ ಕಳಿಸಿದ್ರಿ. ಹೈಕೋರ್ಟ್ ಅಲ್ಲಿ ನೀವು ದಾವೆ ಹಾಕಿದ್ರಿ. ಹೈಕೋರ್ಟ್ ನಿಮಗೆ ಚೀಮಾರಿ ಹಾಕ್ತು. ಕುಡಿಯೋ ನೀರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಏನೋ ಒಂದು ದಾವೆ ಹಾಕಿದ್ರೆ ಡಿಸ್ಮಿಸ್ ಮಾಡಿದ್ರು, ನಿಮಗೆ ಚೀಮಾರಿ ಹಾಕಿದ್ರು. ನೀವು ಅರ್ಥ ಮಾಡ್ಕೊಬೇಕು, ಇದು ಕುಚೇಷ್ಟೆ, ಇದು ಕುತಂತ್ರ ಅನ್ನುವಂಥದ್ದನ್ನ ಈ ಕ್ಷೇತ್ರದ ಜನರು, ನಗರ ಭಾಗದಲ್ಲಿರ್ತಕ್ಕಂಥ ಜನರು ಇವತ್ತು ಅರ್ಥ ಮಾಡ್ಕೊಬೇಕು. ನೀವು 2004ರಿಂದ ನೀವು 13ರವರೆಗೆ ನೀವು ಶಾಸಕರಾಗಿದ್ರಿ. ಯಾಕೆ ನೀವು ಅಂಬೇಡ್ಕರ್ ಭವನ ಇಲ್ಲಿ ಮಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ಲ? ಅಂಬೇಡ್ಕರ್ ಭವನ ಇಲ್ಲಿ ತರಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ಲ. ಆದ್ರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ನೀವು ಊರಿಂದ ಹೊರಗಿರಬೇಕು ಅನ್ನುವಂತ ವಿಕೃತ ಮನಸ್ಸಿರ್ತಕ್ಕಂಥ ನೀವು ಶಾಸಕರು, ನೀವು ಮಂತ್ರಿಗಳು ಅನ್ನುವಂತ ಘಂಟಾಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಿಮ್ಗೆ ಯೋಗ್ಯತೆ ಇರಲಿಲ್ಲ. ಇವತ್ತು ಇದೇ JK ಕೃಷ್ಣಾರೆಡ್ಡಿ ನನಗೆ ಕೊಟ್ಟಿದ್ದಾರೆ ಅಧಿಕಾರ, ಆದ್ರೆ ಅಂಬೇಡ್ಕರ್ ಭವನವನ್ನ ಇಲ್ಲಿ ತರಬೇಕು, ಹೃದಯ ಭಾಗದಲ್ಲಿ ಇರಬೇಕು ಅಂಬೇಡ್ಕರ್ ಭವನ ಅಂತ ಹೇಳಿ ನಾವು ಇಲ್ಲಿ ತಂದ್ರೆ, ಇವತ್ತು ನೀವೇನ್ ಮಾಡಿದ್ರಿ ಅವತ್ತಿನ ಸಂದರ್ಭದಲ್ಲಿ ಅಂತ ಗೊತ್ತಿದೆ. ಮಿಸ್ಟರ್ ಸುಧಾಕರ್, ಆವತ್ತು ನಿಮ್ಮ ಜೊತೆಯಲ್ಲಿ ಇದ್ರು ಒಬ್ರು ST ಸಮುದಾಯದ ಮುಖಂಡರು, ಆದ್ರೆ ಇವತ್ತು ನಿಮ್ ಜೊತೆಯಲ್ಲಿ ಇಲ್ಲ. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಅಂಬೇಡ್ಕರ್ ಭವನ ಊರ್ ಮುಂದೆ ಕೊಚ್ಚಿಡಿಸಿಂದೆ, ನೀವು ST ವಾಲ್ಮೀಕಿ ಸಮುದಾಯ ಭವನ ಬೇಕು, ನೀವೊಂದು ಅರ್ಜಿ ಕೊಡು ಅಂತ ನೀವು ಹೇಳ್ತೀರಾ. ಅವ್ರು ಸತ್ತಿಲ್ಲ, ಜೀವಂತವಾಗಿ ಬದುಕಿದ್ದಾರೆ, ಇವತ್ತು ನಮ್ ಜೊತೆಯಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ ನೀವೇನ್ ಹೇಳ್ಕೊಟ್ಟಿದ್ದೀರಾ ಅಂತ. ನೀವು ಅದೊಂದೇ ಮಾಡಿಲ್ಲ, ಕುರುಬ ಸಮುದಾಯದವ್ರಿಗೆ ನೀವು ಹೇಳಿದ್ದೀರಾ ಕನಕ ಭವನ ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಡ್ರಿ. ಮುಸ್ಲಿಮ್ಸ್ ಹೇಳಿದ್ದೀರಾ ಏನು ಟಿಪ್ಪು ಭವನ ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಡಿ ಅಂತ. ನೀವು ಎಲ್ಲಾ ಸಮುದಾಯದವರಿಗೆ ಕೂಡ ಎತ್ತು ಕಟ್ಟಿ ನೀವು ಮಾಡಿರ್ತಕ್ಕಂಥ ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದನ್ನೇನಂತೀರಾ? ಇದು ಕೂಡ ಈಗ ಅಂಬೇಡ್ಕರ್ ಭವನ ನಿಮ್ಗೆ ಯೋಗ್ಯತೆ ಇರಲಿಲ್ಲ, ನೀವು ತರ್ತಾ ಇರಲಿಲ್ಲ. ಆ ಜಾಗನ ಕಬಳಿಸಬೇಕು ಅಂತಿದ್ರು, ನೀವು ಆ ಜಾಗನ ಕಬಳಿಸಬೇಕು ಅಂತಿದ್ರಿ. ಇಂಥ ಜಾಗಗಳು ಕಬಳಿಸಬಾರ್ದು ಅಂತಾನೆ ಅಂಬೇಡ್ಕರ್ ಭವನ
ಹೃದಯ ಭಾಗದಲ್ಲಿ ಇರಬೇಕು. ನಮ್ಮ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಭಾವಚಿತ್ರ ಅಲ್ಲಿ ರಾರಾಜಿಸಬೇಕು ಅಂತ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿ ಇರಬೇಕು ಅಂತ ಹೇಳಿ ಆ ಹೃದಯ ಭಾಗದಲ್ಲಿ ತಂದುಕೊಟ್ಟಿರ್ತಕ್ಕಂಥ ನಾನು. ಇವತ್ತು ನೀವು ಅದಕ್ಕೆ ಟ್ಯಾಪೆ ಹಾಕಕ್ ಹೋಗಿ ಇನ್ನೂ ದೊಡ್ಡದಾಗಿ ಮಾಡಿದ್ದೀರಾ, ಇನ್ನೂ ಬಹಳ 15 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ಲಿ, ಸಂತೋಷ. ಆದ್ರೆ ನೀವು ಅಭಿವೃದ್ಧಿಗೆ ವಿರೋಧಿ ಅಂತ ಹೇಳ್ತಾ ಇದ್ದೀರಾ. ನಾನು ಇವತ್ತು ನೀವು ಕಾಲೇಜ್ ಮಾಡ್ತಾ ಇದ್ದೀರಾ, ನಾನೆಲ್ಲೂ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನೀವು ಆಸ್ಪತ್ರೆ ಕಟ್ತಾ ಇದ್ದೀರಾ, ನಾನೆಲ್ಲೂ ಕೂಡ ವಿರೋಧ ಮಾಡಿಲ್ಲ. ಅದ್ರ ಮುಂದೆ ಬರ್ತೀನಿ. ಸುಧಾಕರ್ ಅವರು ಏನು ಮಾಡಿದ್ರು ಕೂಡ ನೀವು ಸ್ವಾರ್ಥಿ ಅನ್ನುವಂಥದ್ದನ್ನ ಎಳೆಯಾಗಿ 100 ಉದಾಹರಣೆಗಳನ್ನ ಕೊಡ್ತೇನೆ. ನಾನು ಒಂದಲ್ಲ ಎರಡಲ್ಲ 100 ಉದಾಹರಣೆಗಳನ್ನ ನಾನು ಕೊಡ್ತೇನೆ. ಅಂತ ಸ್ವಾರ್ಥಿ ನೀವು. ಇವತ್ತು ನೀವು ದೊಡ್ಡದಾಗಿ ಮಾಡಿ, ನಮ್ಗೇನ್ ತೊಂದರೆ ಇಲ್ಲ. ಬಹುಶಃ ನಾನು ಅಂದ್ಕೊಂಡಿದ್ದೆ, ನಾವು ಕಟ್ತಕ್ಕಂತ ಅಂಬೇಡ್ಕರ್ ಭವನ ಈ ಕ್ಷೇತ್ರದಲ್ಲಿ ಯಾರೇ ಅದನ್ನ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ತಗೊಂಡ್ರೆ ಸುಮಾರು 15ರಿಂದ 20 ಸಾವಿರ ಒಳಗಡೆ ನಿಗದಿ ಮಾಡಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಖರ್ಚುಗಳಿರ್ತವೆ, ಕ್ಲೀನ್ ಮಾಡೋದು, ಇನ್ನೊಂದು ಮತ್ತೊಂದು. ಹಾಗಾಗಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಅಂಬೇಡ್ಕರ್ ಭವನ ಇವತ್ತು 15 ಕೋಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಬಹುಶಃ ನೀವು ಅದೆಷ್ಟು ಲಕ್ಷ ಚಾರ್ಜ್ ಮಾಡ್ತೀರೋ ನನಗಂತೂ ಡೌಟ್ ಇದೆ. ಆದ್ರೆ ಕಾದ್ ನೋಡ್ತೀವಿ, ಏನ್ ಮಾಡ್ಬೇಕು, ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ತೀವಿ. ನೀವು ಕುತಂತ್ರಿಗಳು, ನೀವು ಸ್ವಾರ್ಥಿಗಳು, ನೀವು ಕುಚೇಷ್ಟೆ ಮಾಡ್ತಕ್ಕಂಥದ್ದು ನಿಮ್ಮ ರಕ್ತದಲ್ಲಿ ಬಂದಿರತಕ್ಕಂಥದ್ದು. ನೀವು ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಬಿಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರವನ್ನ ಕೊಟ್ಬಿಟ್ಟಿದ್ದಾರೆ, ಬದುಕೋ ಮಾರ್ಗಗಳನ್ನ ತೋರಿಸ್ಕೊಟ್ಟಿದ್ದಾರೆ. ನೀವು ಹುಲ್ಲು ಬನ್ನಿ ಖರಾಬನ್ನ 42 ಜನ ಟೀಚರ್ಸ್ಗೆ ನೀವು ಮಾರಾಟ ಮಾಡಿದ್ದೀರಲ್ಲ, ಇದೇನಾ ನಿಮ್ಮ ತಂದೆ ತಾಯಿಗಳು ಕುತಂತ್ರ? ಇಲ್ಲ, ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟಿರ್ತಕ್ಕಂಥ ಇದೇನಾ? ಇವತ್ತು 25 ವರ್ಷಗಳಾಗಿದೆ ಅವರಿಗೆ ಸೇಲ್ ಡೀಡ್ ಮಾಡಿ. ನೀವು ಸೇಲ್ ಡೀಡ್ ಕ್ರಯಪತ್ರ ಮಾಡಿ 25 ವರ್ಷಗಳಾಗಿದೆ. ಇವತ್ತುವರೆಗೂ ಕೂಡ ನೀವು ನಿಮ್ಮ ಹಣ ವಾಪಸ್ ತಗೊಳ್ಳಿ, ಏನೋ ತೊಂದರೆ ಆಗಿದೆ ಅಥವಾ ನಾವೆಲ್ಲೋ ಬಡಾವಣೆ ಮಾಡ್ತಾ ಇದ್ದೀವಿ, ನಿಮ್ಮ ನಿವೇಶನ ತಗೊಳ್ಳಿ ಅಂತ ನಿಮ್ಗೆ ಕನಿಷ್ಠ ಸೌಜನ್ಯ ನಿಮಗೆ ಇಲ್ವಲ್ಲ? ಇದನ್ನ ಏನನ್ಬೇಕು ನಾವು? ಇದು ಕುತಂತ್ರ ಅಲ್ವಾ? ಕುಚೇಷ್ಟೆ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? 100 ಸಾರಿ ನಿಮ್ಮ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ. ಇವತ್ತು ನೀವು ಸರ್ಕಾರಿ ತೋಪಲ್ಲಿ ಶಾಲಾ ಕಾಲೇಜ್ ನಡೆಸ್ತಾ ಇದ್ದೀರಾ. ನೀವೇನಾದ್ರೂ ಖರೀದಿ ಮಾಡಿದ್ರಾ? ನಿಮ್ ತಂದೆ ಖರೀದಿ ಮಾಡಿದ್ರಾ? ನೀವು ಖರೀದಿ ಮಾಡಿದ್ರಾ? ಇಲ್ವಲ್ಲ. ಸರ್ಕಾರಿ ತೋಪಲ್ಲಿ ಯಾರಿಗೋ 30 ವರ್ಷಕ್ಕೆ ಲೀಸ್ ಆದ್ರೆ ನೀವು ಆ ಲೀಸ್ ಹತ್ರ 99 ವರ್ಷಕ್ಕೆ ಲೀಸ್ ಮಾಡ್ಕೊಂತೀರಾ. ಆದ್ರೆ ಇದು ಕಾನೂನಲ್ಲಿ ಇದೆಯಾ? ಆದ್ರೆ ಇವತ್ತು ಅಧಿಕಾರಿಗಳು ಕೂಡ ನಿಮಗೆ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವತ್ತು ಈ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಸಾರ್ವಜನಿಕರ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು, ನೀವು ಗುಲಾಮರಾಗಿ ಕೆಲಸ ಮಾಡಬಾರ್ದು ಅನ್ನುವಂತ ಒತ್ತಾಯ ಮಾಡ್ತೇನೆ. ನೀವು ಎಲ್ಲ ವಿಚಾರಗಳಲ್ಲಿ ಕೂಡ ಮಂತ್ರಿಗಳು ಹೇಳಿದ್ರು ನೀವೇನೇನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಎಳೆಯಾಗಿ ಬಿಚ್ಚಿಡ್ತೇನೆ. ನಿಮ್ಮ ತಾಯಿ ಹೆಸರಲ್ಲಿ ನೀವು ಇವತ್ತೇನು ಮನೆ ಇದ್ದೀರಾ, ಆ ಮನೆಯಲ್ಲಿ, ಆ ಮನೆ ಆವರಣದಲ್ಲಿ ನೀವು ಜಾಗವನ್ನ, ಸರ್ಕಾರಿ ಜಾಗವನ್ನ ಜಿಲ್ಲಾ ಪಂಚಾಯಿತಿಯಲ್ಲಿ ನಿಮ್ಮ ತಾಯಿ ಹೆಸರಲ್ಲಿ ಬಾಡಿಗೆ ತಗೊಂಡಿದ್ದೀರಾ. ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ರು ನೀವು. ಮಾನ ಮರ್ಯಾದೆ ಇದೆಯಾ ನಿಮಗೆ? ಇದು ಕುಚೇಷ್ಟೆ ಅನ್ನಲ್ವಾ? ಇದು ಕುತಂತ್ರ ಅನ್ನಲ್ವಾ? ನನ್ನ ಬಗ್ಗೆ ಮಾತನಾಡುವಂತ ನೈತಿಕತೆನೂ ಇಲ್ಲ, ನನ್ನ ಬಗ್ಗೆ ಮಾತನಾಡುವಂತ ಯೋಗ್ಯತೆ ಕೂಡ ನಿಮ್ಮ ಕುಟುಂಬದಲ್ಲಿ ಯಾವುದೂ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕ್ಷೇತ್ರದಲ್ಲಿ ಶಾಲಾ ಮಕ್ಕಳಿಗೆ ಅಂತ ಹೇಳಿ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ, ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಇವತ್ತು ಕೂಡ ಒಂದ್ ಕಡೆ BEO ಆಫೀಸ್ ಇದೆ, ಇನ್ನೊಂದ್ ಕಡೆ ಪ್ರೌಢಶಾಲೆ ಇದೆ. ಆದ್ರೆ ಮಧ್ಯದಲ್ಲಿ ನೀವು ಏನ್ ಮಾಡಿದ್ದೀರಾ? ಒಂದು ಸಣ್ಣ ಗುಡಿಯನ್ನ ಕಟ್ಟಿ, ಇವತ್ತು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ನೀವು ಊಟ ಮಾಡ್ತಾ ಇದ್ದೀರಾ. ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಮಾಡ್ತಾ ಇರ್ತಕ್ಕಂಥದ್ದು ಪಾಪದ ಹಣ. ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದು ನಿಮ್ಮ ಸ್ವಾರ್ಥ ಅಲ್ವಾ? ಈ ಕ್ಷೇತ್ರದ ಜನರಿಗೆ ಏನ್ ಮಾಡಿದ್ದೀರಾ ನೀವು ಅಭಿವೃದ್ಧಿಯ ನೆಪದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ತೀರಾ? ನಿಮ್ಮ ಕುಟುಂಬಕ್ಕೆ ಅಷ್ಟು ಅಭಿವೃದ್ಧಿ ಆಗ್ಬೇಕು, ನಿಮ್ಮ ಕುಟುಂಬಕ್ಕೆ ಅಷ್ಟು ಸಾರ್ವಜನಿಕರ ಆಸ್ತಿಗಳು ಬೇಕು, ಸರ್ಕಾರಿ ಆಸ್ತಿಗಳು ಬೇಕು. ನಿಮ್ಮನ್ನು ಹೇಳೋರು ಕೇಳೋರಿಲ್ವಾ? ಇದಕ್ಕೆ ತಕ್ಕಂಗೆ ಇವತ್ತು ಅಧಿಕಾರಿಗಳು ಕೂಡ ಇದೇ ರೀತಿ ಆಗಿದ್ದಾರೆ. ಇವತ್ತು ನಾನು DC ಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಜಿಲ್ಲಾಧಿಕಾರಿಗಳಿಗೆ, ನಿಮ್ಮ ಬೇಳೆ ಚಿಕ್ಕಬಳ್ಳಾಪುರದಲ್ಲಿ ಇರಬಹುದು,
ಗೋರಿಬಿದ್ದೂರಲ್ಲಿ ಇರ್ಬೋದು, ಬಾಗೇಪಲ್ಲಿಯಲ್ಲಿ ಇರ್ಬೋದು, ಶಿಡ್ಲಘಟ್ಟದಲ್ಲಿ ಇರ್ಬೋದು. ಆದ್ರೆ DC ಅವರೇ, ನಿಮ್ಮ ಬೇಳೆ ಚಿಂತಾಮಣಿಯಲ್ಲಿ ಬೇಯದಿಲ್ಲ. ಈ ಇವ್ರ ಹತ್ರ, ಇಂಥ ಕುತಂತ್ರಿಗಳ ಹತ್ರ, ಇಂಥ ಸ್ವಾರ್ಥಿಗಳ ಹತ್ರ, ಇಂಥ ಕುಚೇಷ್ಟೆ ಮಾಡೋರ ಹತ್ರ DC ಅವರೇ ನಿಮ್ಮ ಬೇಳೆ ಇಲ್ಲಿ ಬೇಯೋದಿಲ್ಲ. ನಾನು ಯಾಕಂದ್ರೆ ಇತ್ತೀಚೆಗೆ ನಿಮ್ಮ ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ದೇನೆ. ಬಹಳ ಗಡುಸಾಗಿ, ಬಹಳ ನೇರವಾಗಿ, ಬಹಳ ದಿಟ್ಟವಾಗಿ, ಬಹಳ ಪ್ರಾಮಾಣಿಕವಾಗಿ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಿಟ್ಟ ನೇರ ನುಡಿ DC ಅವರೇ ಇಲ್ಲಿ ನಡೆಯೋದಿಲ್ಲ. ಚಿಂತಾಮಣಿಯಲ್ಲಿ ನಿಮಗೆ ತಾಕತ್ತಿದ್ರೆ ಇವರು ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿಗಳನ್ನ ಒಂದೊಂದು ಕೂಡ ನೀವು ವಾಪಸ್ ತಗೊಂಡ್ರೆ ನೀವು ನಿಜವಾಗ್ಲೂ ಜಿಲ್ಲಾಧಿಕಾರಿಗಳು ಅನ್ನುವಂಥದ್ದನ್ನ ನಾನು ಮೆಚ್ಚುತ್ತೇನೆ, ನಾನು ಹೇಳ್ತೇನೆ. ಇಲ್ಲ ಅಂದ್ರೆ ನೀವು ಕೂಡ ಅದೇ ಸಾಲಿನಲ್ಲಿ ಹಿಂದೆ ಇರ್ತಕ್ಕಂಥ DC-ಗಳೆಲ್ಲ ಕೂಡ ಕೇಳಿದಾರು ಮಾತುಗಳನ್ನ ಅನ್ಸ್ಕೊಂಡು ಹೋಗಿದ್ದಾರೆ. ಆ ಸಾಲಿಗೆ ನೀವು ಕೂಡ ಹೋಗ್ತೀರಾ. ಯಾಕಂದ್ರೆ ಕಾನೂನು ಅಂತ ಹೇಳಿದ್ರೆ ಬಡವರಿಗೊಂದು ಬಲಾಢ್ರಿಗೊಂದು ಕಾನೂನು ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಕಾನೂನು. ಆ ಒಂದೇ ಕಾನೂನನ್ನ ನೀವು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂತ ಮಾತನ್ನ ಇವತ್ತು ನಾನು ಕೇಳಿಕೆ ಬಯಸ್ತೇನೆ. ಇವತ್ತು ನೀವು ಶಾಲಾ ಮಕ್ಕಳಿಗೆ ರಿಸರ್ವ್ ಆಗಿರ್ತಕ್ಕಂಥದ್ದನ್ನ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ನೀವು ತಿಂತಾ ಇದ್ದೀರಾ. ಆದ್ರೆ ನೀವು ಸಮುದಾಯದಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ದಾನ ಮಾಡಿರ್ತಕ್ಕಂಥದ್ದು ಒಕ್ಕಲಿಗರ ಕಲ್ಯಾಣ, ಒಕ್ಕಲಿಗರ ಮಕ್ಕಳಿಗೆ ಸಮುದಾಯಕ್ಕೆ ಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಒಕ್ಕಲಿಗರ ಹಾಸ್ಟೆಲ್ ಅನ್ನ ಊರಿಂದ ಹೊರಗಡೆ ಹಾಕಿ ನೀವೇನ್ ಮಾಡಿದ್ದೀರಾ, ನಿಮ್ಮ ತಾತನ ಆಂಜನೇಯ ರೆಡ್ಡಿ ಹೆಸರಿಟ್ಟು ನೀವು ಕಲ್ಯಾಣ ಮಂಟಪವನ್ನು ಕಟ್ಟು ಜೀವನ ಮಾಡ್ತಾ ಇದ್ದೀರಾ. ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಾ. ಇದು ಕುತಂತ್ರ ಅಲ್ವಾ? ಇದು ಸ್ವಾರ್ಥ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ನಿಮ್ಮಂತ ಕುತಂತ್ರಗಳಿಂದ, ನಿಮ್ಮಿಂದ ಕುಚೇಷ್ಟೆ ಮಾಡ್ತಕ್ಕಂಥವರಿಂದ, ನಿಮ್ಮಂತ ಸ್ವಾರ್ಥಿಗಳಿಂದ ನಾನು ಬುದ್ಧಿ ಕಲಿಬೇಕಾಗಿಲ್ಲ. ನಮ್ಮ ತಂದೆ ತಾಯಿಗಳು ನಿಜವಾಗಿ ನನಗೆ ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ. ಹೇಗೆ ಸಾರ್ವಜನಿಕ ಮಧ್ಯದಲ್ಲಿ ಹೇಗೆ ನಡೆಯಬೇಕು, ಹೇಗೆ ಸಂಬಂಧಗಳು ಇಟ್ಕೊಬೇಕು ಅನ್ನುವಂಥದ್ದನ್ನ ನಾನು ಕಲಿಸಿಕೊಟ್ಟಿದ್ದಾರೆ. ನಿಮ್ಮಂತ ಈ ರೀತಿ ಸಾರ್ವಜನಿಕರನ್ನ ಆಸ್ತಿಗಳನ್ನ ಹಾಕೊಂಡು, ಸಾರ್ವಜನಿಕರ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಜೀವ ಮಾಡಿ ಅಂತ ನಮ್ಮ ತಂದೆ ತಾಯಿಗಳು ನನಗೆ ಹೇಳ್ಕೊಟ್ಟಿಲ್ಲ. ನಿಮ್ದೆಷ್ಟು ಎಂತ ವಿಕೃತ ಮನಸ್ಸು ಅನ್ನುವಂಥದ್ದು ಗೊತ್ತಿದೆ. ಇವತ್ತು ನನ್ನ ಒಂದು JK ಭವನ ನಾವು ಒಂದು ಕಚೇರಿಯನ್ನಾಗಿ ಮಾಡ್ಕೊಂಡಿದ್ದೀವಿ. ನೀವು ಅಲ್ಲಿ ಏನು ಬಫರ್ ಝೋನ್ ಇಷ್ಟು ಮೀಟರ್ ಬಿಟ್ಟಿಲ್ಲ ಅಂತ ಹೇಳಿ ನೀವು ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದೀರಾ. ನಾನು ಯಾವತ್ತೂ ಕೂಡ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ನಾನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ನೀವು ಅದರ ಹಿಂಭಾಗ ಕೆರೆ ಅಂಗಳದಲ್ಲಿ ಸುಮಾರು 35 ಮರಗಳು, ಜಮ್ಮುನೇರಳೆ ಇಂತ ಮರಗಳು ಹಾಕಿದ್ವಿ, ಫಾರೆಸ್ಟ್ ನವರೇ ಹಾಕಿದ್ದು. ಆದ್ರೆ ಆ ಜಮ್ಮುನೇರಳೆ ಬಿಟ್ಟು ಪಕ್ಷಿಗಳಿಗೆ ಆಗ್ತಾ ಇತ್ತು. ನಿಮ್ಗೆ ವಿಕೃತ ಮನಸ್ಸು ಏನಾಯ್ತು ಅಂತ ಹೇಳಿದ್ರೆ 35 ಮರಗಳನ್ನ ಇವತ್ತು ನೀವು ನಾಶ ಮಾಡಿದ್ರೆ, ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಸಮೇತ ನೀವು ನಾಶ ಮಾಡಿದ್ರಿ. ಅರಣ್ಯನ ಸಂಪತ್ತು ಇವತ್ತು ನೀವು ಕಾಲೇಜ್ ಕಟ್ತಾ ಇರ್ತಕ್ಕಂಥ ಇರ್ಬೋದು, ನೀವು ಗುಹಾಂತರ ದೇವಾಲಯ ಮಾಡ್ತಿರ್ತಕ್ಕಂಥ ಇರ್ಬೋದು. ಇವತ್ತು ಅರಣ್ಯದ ಒಂದು ಸಂಪತ್ತನ್ನ, ನೈಸರ್ಗಿಕ ಸಂಪತ್ತವನ್ನ ನಾಶ ಮಾಡಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ನೀವು ಕುತಂತ್ರಿಗಳು, ಸ್ವಾರ್ಥಿಗಳು. ಇವತ್ತು ನನ್ನ ಮೇಲೆ ನೀವು ಕುತಂತ್ರಿಗಳು, ಸ್ವಾರ್ಥಿಗಳು ಅಂತ ಹೇಳ್ತೀರಾ. ಇವತ್ತು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ನಿಮ್ಮಂತ ಕುತಂತ್ರಿಗಳಿಂದ, ನಿಮ್ಮಂತ ಕುಚೇಷ್ಟೆ ಮಾಡ್ತಕ್ಕಂಥವರಿಂದ, ನಿಮ್ಮಂತ ಸ್ವಾರ್ಥಿಗಳಿಂದ ಇವತ್ತು ನಾನೇನು ಕೂಡ ಕಲಿಬೇಕಾಗಿಲ್ಲ. ನಮ್ಮ ತಂದೆ ತಾಯಿ ಒಳ್ಳೆ ವಿದ್ಯಾ ಬುದ್ಧಿಯನ್ನ ಕಲಿಸಿದ್ದಾರೆ, ಒಳ್ಳೆ ಸಂಸ್ಕಾರವನ್ನ ಕಲಿಸಿದ್ದಾರೆ. ನಿಮ್ಮಂತ ಕುತಂತ್ರಿಗಳಿಂದ, ನಿಮ್ಮಂತ ಷಂಡ್ರಿಂದ ನಾನೇನು ಕಲಿಬೇಕಾಗಿಲ್ಲ ಅನ್ನುವಂಥದ್ದನ್ನ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನೀವು IDSMT ಕಾಂಪ್ಲೆಕ್ಸ್, ನೀವು ಅಭಿವೃದ್ಧಿಯ ನೆಪದಲ್ಲಿ ಇವತ್ತು IDSMT ಕಾಂಪ್ಲೆಕ್ಸ್, ಯಾಕೆ ಇವತ್ತು ನೀವು ಕಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಇದೆಯಲ್ಲ, ಏನೋ ಎಂತದ್ದು PCR ಕಾಂಪ್ಲೆಕ್ಸ್ ಅಂತ ಹೇಳ್ತಾರಲ್ಲ, ಎಷ್ಟು ವರ್ಷ ಆಯ್ತು ಕಟ್ಟಿ, ಯಾಕದ್ ಬೀಳಿಲ್ಲ? ಇವತ್ತು IDSMT ಕಾಂಪ್ಲೆಕ್ಸ್ ಅನ್ನ ಬಡವರು 200 ಜನರ ಮೇಲೆ ಇವತ್ತು ಹೊಟ್ಟೆ ಮೇಲೆ ಬರ ಎಳೆದಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗ್ತದೆ ಅಂದ್ರೆ ಅವ್ರ ಶಾಪ್ಗಳು ಇನ್ನೂ ಅವಾಗ 2 ವರ್ಷ ಟೈಮ್ ಇತ್ತು. ಆದ್ರೆ ಇಂಥ ಕುತಂತ್ರಿಗಳನ್ನ ಇವತ್ತು ನಿಮ್ಮ ಮನೆ, ನಿಮ್ಮ ಆಂಜನೇಯ ರೆಡ್ಡಿ ಅವರು, ನಿಮ್ಮ ತಾತ ಅವರು ಕಟ್ಟಿರ್ತಕ್ಕಂಥ ಮನೆ ಎಷ್ಟು ವರ್ಷ ಆಗಿದೆ, ಯಾಕೆ ಬಿದ್ದಿಲ್ಲ ಅದು? ಆದ್ರೆ ಇಲ್ಲಿ ಕಟ್ಟಿರ್ತಕ್ಕಂಥ 25 ವರ್ಷಕ್ಕೆ ಬಿದ್ದು ಹೋಗ್ತದ? ಅದೇ ನಿಮ್ ತಂದೆ ಅವತ್ತು ಕಟ್ಟಿರ್ತಕ್ಕಂಥ ಕಾಲದಲ್ಲಿ ಹಾಗಾದ್ರೆ ಎಷ್ಟು ಕಮಿಷನ್ ತುಂಬಿದ್ರು? ಯಾಕೆ 25 ವರ್ಷಕ್ಕೆ ಬೀಳ್ತದೆ? ನಗರಸಭೆ ಕಚೇರಿ ಯಾಕೆ ಬಿದ್ದಿಲ್ಲ? ನಿಮ್ಮ ಕಾಂಪ್ಲೆಕ್ಸ್ ಯಾಕೆ ಬಿದ್ದಿಲ್ಲ? ನೀವು ಕಟ್ಟಿರ್ತಕ್ಕಂಥ ಮನೆ ಯಾಕೆ ಬಿದ್ದಿಲ್ಲ? ನಿಮ್ಗೇನಾದ್ರು ಮಾನವ ಇದೆ ಅಂದ್ರೆ ಬಡವರ ಮೇಲೆ ಸವಾರಿ ಮಾಡಕ್ಕಲ್ಲ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ. ಇವತ್ತು ನೀವು ಕನ್ನಂಪಲ್ಲಿಯಿಂದ ಕೂಡ ನಾವು ನೋಡಿದ್ದೇವೆ, ಇವತ್ತು ಫುಟ್ಪಾತ್ ಮಾಡಬೇಕು ಅಂತ ಹೇಳಿ ಕನ್ನಂಪಲ್ಲಿ ಹತ್ರ ಪಾಪ ಆ ಬರ ನಿಮ್ಗೆ ಎಷ್ಟು, ನೀವು ಸ್ವಾತಂತ್ರ್ಯ ಬಂದಾಗ್ಲಿಂದ ನಿಮ್ಮ ಕುಟುಂಬಕ್ಕೆ ಓಟ್ ಹಾಕೊಂಡು ಬಂದಿರ್ತಕ್ಕಂಥವ್ರನ್ನ ಇವತ್ತು 20 ಅಡಿ 30 ಅಡಿ ಇವತ್ತು ನೀವು ತಳ್ಳಿದ್ದೀರಲ್ಲ. ಆದ್ರೆ ನಿಮ್ಮ ಶಾಲೆ ಅದು ನಿಮ್ಮದೆಲ್ಲ ಸರ್ಕಾರಿ ಒಂದು ಮುಂದೆ ಇವತ್ತು ನೀವೇನ್ ಶಾಲೆ ನಡೆಸ್ತಾ ಇದ್ದೀರಾ,
ಏನು ಒಂದು ಇಂಚ್ ಹೋಗ್ಲಿಲ್ಲ. ನಿಮ್ಮ ಟೇಟ್ ಇರ್ತಕ್ಕಂಥ ಕಡೆ ಒಂದು ಇಂಚ್ ಹೋಗ್ಲಿಲ್ಲ. ಆದ್ರೆ ಕಂಡೋರ್ಸಕ್ಕೆ ಅಂದ್ರೆ ನಿಮ್ಗೆ 25 ಅಡಿ 30 ಅಡಿ 40 ಅಡಿ ನೀವು ತಳ್ಕೊಂಡು ಹೋಗಿದ್ದೀರಾ. ಇಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆಂಜನೇಯ ರೆಡ್ಡಿ ಒಕ್ಕಲಿಗರ ಕಲ್ಯಾಣ ಮಂಟಪದ ಆ ಕಾರ್ನರಲ್ಲಿ ಗೊತ್ತಾಗುತ್ತೆ. ಒಂದು ರಸ್ತೆ ಹಿಂಗ್ ಬಂದು ಹಿಂಗ್ ಬಂದಿದೆ. ಯಾಕೆ ಅಲ್ಲೇನೋ ಹೋದ್ರೆ ಪಾಪ ನಿಮ್ಗೆ ಬೇಕಾಗಿರೋರು ಹೋಗ್ಬಿಡ್ತದ, ನಿಮ್ಗೆ ಬೇಕಾಗಿರ್ತಕ್ಕಂಥವ್ರು ಹೋಗ್ಬಿಡುತ್ತೆ ಅಂತೇಳಿ ನೇರವಾಗಿ ಬಂದು ಹಿಂಗ್ ಬಂದಿರೋದು. ಇವ್ರೆಂತ ವಿಕೃತ ಮನಸ್ಸು ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ 1940ರಲ್ಲಿ ಇಂಗ್ಲೆಂಡ್ ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ದ, ವಿನ್ಸ್ಟನ್ ಚರ್ಚಿಲ್ ಅಂತ ಹೇಳಿ ಒಬ್ಬ ಪ್ರಧಾನಮಂತ್ರಿ ಇದ್ದ. ಅವನೇನ್ ಮಾಡಿದ ಅಂತ ಹೇಳಿದ್ರೆ, ನಮ್ಮಲ್ಲಿ ಸ್ವಾತಂತ್ರ್ಯಕ್ಕೆ ಮೊದಲು ಏನು ಪದೇ ಪದೇ ದಿನೇ ನಮ್ಮ ಹೋರಾಟಗಳು, ಭಾರತ ದೇಶದ ಹೋರಾಟಗಳು ಹೆಚ್ಚಾಗ್ತಾ ಇದ್ವು ಅಂದ್ರೆ ಒಂದು ದಿನಕ್ಕೆ ಎಷ್ಟು ಜನ ಹೊಡೆದ್ರು ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ, ಎಷ್ಟು ಜನ ಸತ್ರು ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ. ಇವತ್ತು 100 ಜನ ಸತ್ರೆ 4,000 ಜನ ಬರ್ತಾ ಇದ್ರು, 4,000 ಜನ ಸತ್ರೆ 10,000 ಜನ ಬರ್ತಾ ಇದ್ರು. ಈ ರೀತಿ ಹೋರಾಟಗಳು ಮಾಡಿ ಬಹಳ ದೊಡ್ಡ ಪ್ರಬಲವಾಗಿ ಹೋರಾಟ ರೂಪುಗೊಳ್ತು. ಅಂತ ಸಂದರ್ಭದಲ್ಲಿ ಅವನು ಏನ್ ಯೋಚನೆ ಮಾಡುವ ಅಂತ ಹೇಳಿದ್ರೆ, ಈಗ ಹೇಳಿದ್ನಲ್ಲ ಅವ್ರ ಹೆಸರು ವಿನ್ಸ್ಟನ್ ಚರ್ಚಿಲ್. ಇವನೇನ್ ಮಾಡಿದ, ಭಾರತ ದೇಶದ ನಾಗರಿಕರು ಇಷ್ಟು ಗಟ್ಟಿಯ ಜನ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇವ್ರನ್ನೇನ್ ಮಾಡ್ಬೇಕು ಅಂತ ಹೇಳಿ ಕರೆಗೆ ಒಂದು ಉಪಾಯ ಮಾಡಿದ. ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ಅವ್ರ ಸೈನಿಕರೆಲ್ಲ ಇಲ್ಲೇ ಇದ್ರಲ್ಲ, ಬ್ರಿಟಿಷ್ ಆರ್ಮಿ ಎಲ್ಲ ಇಲ್ಲೇ ಇತ್ತು. ಅವನೊಂದು ಆದೇಶ ಮಾಡಿದ. ಏನಂತ ಆದೇಶ ಮಾಡಿದ ಅಂತ ಹೇಳಿದ್ರೆ, ಆವತ್ತಿನ ಸಂದರ್ಭದಲ್ಲಿ ಇವ್ರನ್ನೇನು ಮಾಡಕ್ಕಾಗಲ್ಲ, ಇವ್ರು 100 ಜನ ಸತ್ರೆ 1000 ಜನ ಆಗ್ತಾರೆ, 1000 ಜನ ಸತ್ರೆ 10,000 ಜನ ಆಗ್ತಾರೆ, 10,000 ಜನ ಸತ್ರೆ 1,00,000 ಜನ ಬರ್ತಾ ಇದ್ದಾರೆ. ಅದಕ್ಕಾಗಿ ಅವನೊಂದು MVJ ಕಾಲೇಜನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಅಣ್ಣ ತಮ್ಮಂದಿರಿಬ್ರು ಕೂಡ ಮಾತಾಡ್ತಾ ಇದ್ರು. ನಾನು ನಮ್ಮ ಭಾಗದಲ್ಲಿ ಜನ ಎಲ್ಲ ಮಾತಾಡ್ತಾ ಇದ್ರು, MVJ ಕಾಲೇಜ್ ಖರೀದಿ ಮಾಡ್ಬಿಟ್ಟವ್ರಂತೆ ಅಂತ. ನಾನು ಹೌದು ನೋಡೋಣ ಇರ್ರಿ ಅಂತ ಹೇಳಿ ನಾನು ಬೆಂಗಳೂರಿನಲ್ಲಿ ನಮ್ಮ ಅರವಿಂದ್ ಲಿಂಬಾವಳಿ ಆಫೀಸ್ ಅಲ್ಲಿ ನಾನು ಫೋನ್ ಮಾಡಿ ಕೇಳಿದೆ, ಸರ್ ಈ ತರ ಏನೋ ನಡೀತಾ ಇದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ ಅಂತ. ಅವರು ನನ್ನ ಅರವಿಂದ್ ಲಿಂಬಾವಳಿ ಆಫೀಸಿಂದ ನನಗೆ ಹೇಳಿದ್ರು, ಖರೀದಿ ಮಾಡ್ಲಿಕ್ಕೆ ಹೊರಟಿರೋದು ನಿಜ, ವ್ಯಾಪಾರ ನಡೀತಾ ಇರ್ತಕ್ಕಂಥದ್ದು ನಿಜ. ಹಾಗಾಗಿ ಇನ್ನೂ ವ್ಯಾಪಾರ ರೇಟ್ಗಳು ಇವ್ರಿಗೂ ಅವ್ರಿಗೆ ಕುದುರಲಿಲ್ಲ, ಅದು ಇನ್ನೂ ಹಂಗೆ ಇದೆ ಅಂತ ಹೇಳಿದ್ರು. ಆಗ ಇವ್ರೇನ್ ಮಾಡಿದ್ರು, ಅಲ್ಲಿ ಖರೀದಿ ಮಾಡಿ ಕಾಯ್ತಾ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಸ್ವಾಮೀಜಿನ ಕರ್ಕೊಂಡ್ಬಂದು ಸ್ವಾಮೀಜಿ ಟ್ರಸ್ಟ್ ಹೆಸರಲ್ಲಿ 16 ಎಕರೆ ನಮಗೆ ಬೇಕು, 16 ಎಕರೆ ಬೇಕು. ಇದಕ್ಕೆ ಯಾರು ಆಮೇಲೆ ಇವರು ಒಂದು ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವೊಂದು ಖಾಸಗಿ ಮೆಡಿಕಲ್ ಕಾಲೇಜನ್ನ ಮಾಡ್ತೇನೆ, ಸಿಂಗಪೂರಿಂದ ಯಾರೋ 300 ಕೋಟಿ ಬಂಡವಾಳ ಹಾಕ್ತಾರೆ ಅಂತ. 300 ಕೋಟಿ ಬಂಡವಾಳ ಸಿಂಗಪೂರ್ನವ್ರದಲ್ಲ, ಇವರು ಬ್ರದರ್ಸ್ ಇಬ್ಬರದು. ಇಲ್ಲಿ ಮಂತ್ರಿ ಆದ್ಮೇಲೆ 3 ವರ್ಷಗಳಲ್ಲಿ ಲೂಟಿ ಹೊಡೆದಿದ್ದಾರಲ್ಲ, ಈ ಲೂಟಿಯನ್ನ ಇಲ್ಲಿ ಕ್ಷೇತ್ರದಲ್ಲಿ ಸ್ವಾಮೀಜಿಗಳನ್ನು ಮುಂದೆ ಇಟ್ಕೊಂಡು ನೀವು 16 ಎಕರೆ ಮಂಜೂರು ಮಾಡಿಸ್ಕೊಂಡು ನೀವು 300 ಕೋಟಿ ಬಂಡವಾಳ ಹಾಕೋದು, ಇದು ಸಿಂಗಪೂರ್ನವರಲ್ಲ, ಇದು ಬ್ರದರ್ಸ್ ದುಡ್ಡು. ಎಲ್ಲಿಂದ ಬಂತು ದುಡ್ಡು ನಿಮ್ಗೆ 300 ಕೋಟಿ? ಈ ನೀವು ಮಂತ್ರಿ ಆದ್ಮೇಲೆ ಲೂಟಿ ಹೊಡೆದಿರ್ತಕ್ಕಂಥದ್ದು, ಇವತ್ತು ನಿಮಗೆ ಬಲಾಢ್ರಿಗೊಂದು ಬಡವರಿಗೊಂದು ಕಾನೂನು. ಆದ್ರೆ ನೀವು ಒಂದು ವಾರದಲ್ಲಿ ಯಾರೋ ಒಂದು ವಿಲೇಜ್ ಅಕೌಂಟೆಂಟ್ ರಿಪೋರ್ಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್, ಡೆಪ್ಟಿ ತಹಸೀಲ್ದಾರ್ ರಿಪೋರ್ಟ್, ತಹಸೀಲ್ದಾರ್ ರಿಪೋರ್ಟ್, AC ರಿಪೋರ್ಟ್, DC ರಿಪೋರ್ಟ್ 10 ದಿವಸಕ್ಕೆ ಕ್ಯಾಬಿನೆಟ್ ಅಲ್ಲಿ ಇರುತ್ತೆ. ಆದ್ರೆ ನೀವು 10 ದಿವಸಕ್ಕೆ ಮಾಡ್ತಕ್ಕಂಥವ್ರು ಬಡವರದ್ದು ಯಾರಾದ್ರೂ ಅರ್ಜಿ ಕೊಟ್ರೆ ಎಷ್ಟೆಷ್ಟು ವರ್ಷ ನಿಮಗೆ ಕರೀತಾ ಇರ್ತದೆ. ನಿಮ್ಮ ತಾಲೂಕ್ ಕಚೇರಿಯಲ್ಲಿ, ನಿಮ್ಮ AC ಕಚೇರಿಯಲ್ಲಿ, ನಿಮ್ಮ DC ಕಚೇರಿಯಲ್ಲಿ ನಿಮಗೆ ಮಾನ ಮರ್ಯಾದೆ ಇಲ್ವಾ? ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಕೇಳ್ತೀನಿ ಈ ಸಂದರ್ಭದಲ್ಲಿ ನಾನು. ಅಧಿಕಾರಿಗಳು ನೀವು ಗುಲಾಮರಾಗಿ ಕೆಲಸ ಮಾಡಬೇಡಿ, ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸಾರ್ವಜನಿಕರು ಕಟ್ಟಂತ ತೆರಿಗೆ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಾದ್ರೂ ನೀವು ಬುದ್ಧಿ ಕಲಿಬೇಕು, ಇಲ್ಲ ಅಂದ್ರೆ ನಾವು ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮಾತನಾಡ್ತೇನೆ. ಇವತ್ತು ಹೆಚ್ಚು ಮಾತನಾಡೋ ಸಮಯ ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಇನ್ನೂ ನಮ್ಮ ಹರಿರಾಮ್ ಅವರು ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ.
ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲಿ, ಚಿಂತಾಮಣಿ. ಕನ್ನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿಕಾಲನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8537080925, ಮತ್ತೊಂದು 6363515050 ಸಂಪರ್ಕಿಸಬಹುದು.